ಟೋಟಲ್ 4 ಸೆಂಟರ್ಸ್ಗಳಲ್ಲಿ ಈ ಥರ ಸಮಸ್ಯೆ ಬಂದಿದೆ. ಐ ಥಿಂಕ್ ಸೊ ಹಾಗೆ ಇವತ್ತು ಸಂಡೇ ತಾರೀಖು 29ನೇ ತಾರೀಕು ಡಿಸೆಂಬರ್ ಅಂದು KPSC ಎಕ್ಸಾಮ್ ನಡೀತಾ ಇದೆ. ಸೊ ಈ ಎಕ್ಸಾಮ್ ನಡೆಯುವಾಗ 4 ಸೆಂಟರ್ಸ್ಗಳಲ್ಲಿ ಸ್ವಲ್ಪ OMR ಸೆಟ್ನಲ್ಲಿ ರೋಲ್ ನಂಬರ್ಸ್ ಮತ್ತು ಕ್ಯಾಂಡಿಡೇಟ್ಸ್ ರೋಲ್ ನಂಬರ್ ಕೂಡ ವ್ಯತ್ಯಾಸ ಬಂದಿದೆ. ಸೊ ಅದಕ್ಕಾಗಿ ನಾವು ಕೂಡ ಇಮಿಡಿಯೇಟ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ KPSCದಲ್ಲಿ ಮಾತನಾಡಿದ್ದೇನೆ. ಸೊ KPSC ಸೂಚನೆದಂತೆ ನಾವು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಅವರು ಏನು ಮಾಡ್ತಾರೆ, ಅಟ್ಲೀಸ್ಟ್ ಕ್ವೆಶ್ಚನ್ ಪೇಪರಲ್ಲಿ ಅವ್ರದ್ದು ನಂಬರ್, ಕ್ಯಾಂಡಿಡೇಟ್ ರೋಲ್ ನಂಬರ್ ಏನಿದೆ ಅವರು ಇನ್ ಸರ್ಕಿಲ್ ಮಾಡಿ ಅವರು ನಂಬರ್ ಬರ್ತಾರೆ. ಓಕೆ, ಬಾಕಿ ಎಲ್ಲ ಥಿಂಗ್ಸ್ KPSCಯಲ್ಲಿ ಅಟೆಂಡ್ ಆಗುತ್ತೆ. ಆ್ಯಸ್ ಎ ಸ್ಪೆಷಲ್ ಕೇಸ್ ಅವರು ಅಟೆಂಡ್ ಮಾಡ್ತಾರೆ, ಯಾವುದೂ ಸಮಸ್ಯೆ ಆಗಲ್ಲ. 1 hour ಲೇಟ್ ಆಯ್ತದೆ ಸರ್. ಹಾಂ, ಎಷ್ಟು ಲೇಟ್ ಆಗುತ್ತೆ ಅವ್ರಿಗೆ ನಾವು ಅಷ್ಟೇ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀವಿ. ಬಿಕಾಸ್ ಅವ್ರದ್ದು ಫ್ಯೂಚರ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಯಾವುದೂ ಸಮಸ್ಯೆ ಆಗಬಾರ್ದು, ಒಂದು ಪೀಸ್ ಆಫ್ ಮೈಂಡ್ ಇರ್ಬೋದು. ಹಾಗಾಗಿ ನಾವು ಅವರಿಗೆ ಅಷ್ಟು ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀವಿ. ಓಕೆ, ಸೆಂಟರ್ಸ್ ಡೀಟೇಲ್ಸ್ ನಾವು ಕೊಡ್ತೀನಿ. ಈಗ ನಾವು ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದ್ದೀನಿ, ಆದಮೇಲೆ ಮಾತನಾಡೋಣ. ಓಕೆ, ಫಸ್ಟ್ ಏನು ಇವತ್ತು ನಾವು ಇಲ್ಲಿ ಹುಕ್ಕೇರಿ ತಾಲೂಕಿನ ಸುಮಾರು ನಮ್ಮ ತಾಲೂಕಾ ಅಧ್ಯಕ್ಷರಾದ ಸಂಜೀವ್ ಅವರು ಇರ್ಬೋದು, ತಾಲೂಕಾ ನಮ್ಮ ನಾಗರಾಜ್ ಅವರು ಕೂಡ ಇದ್ದರು. ಅದೇ ರೀತಿಯಾಗಿ ನಮ್ಮದು ಭಾಳಷ್ಟು ಎಲ್ಲ ತಾಲೂಕಿನ ಮುಖಂಡರು ಕೂಡ ಎಲ್ಲ ಇವತ್ತು ಸುಮಾರು ಎಲ್ಲ ನಾವೆಲ್ಲ ರೈತರು ಸೇರಿ ಒಂದು ರೈತ ದಿನಾಚರಣೆಯನ್ನು ದೊಡ್ಡ ಪ್ರಮಾಣದಾಗ ಒಂದು 7,000 ಮಂದಿ ಕೂರಿಸಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಇವತ್ತು ಇದೇ ಬರ್ತಕ್ಕಂಥ ಜನವರಿ 27ನೇ ತಾರೀಕು ಒಂದು ದೊಡ್ಡ ಪ್ರಮಾಣದಾಗ ರೈತ ಜಾಗೃತಿ ಸಮಾವೇಶವನ್ನು ಮಾಡಬೇಕು, ರೈತ ದಿನಾಚರಣೆ ಅಂತೇಳಿ ನಿರ್ಣಯ ಆಯಿತು. ಅದಕ್ಕೆ ಎಲ್ಲ ಸ್ವಾಮೀಜಿಗಳು ಕೂಡ ಅದಕ್ಕೆ ಭಾಗವಹಿಸಿದರು ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಕೂಡ ಅವತ್ತು ಭಾಗವಹಿಸಿದರು. ಅದಕ್ಕಾಗಿ 27 ತಾರೀಕು ಅವು ಎಲ್ಲ ಹುಕ್ಕೇರಿ ತಾಲೂಕಿನ ಇಡೀ ಎಲ್ಲ ಸುತ್ತಮುತ್ತ ತಾಲೂಕಿನ ಎಲ್ಲ ರೈತರು ಕೂಡ ಆ ರೈತ 27ನೇ ತಾರೀಕು ಜನವರಿ 27ನೇ ತಾರೀಕು ರೈತ ಜಾಗೃತಿ ಸಮಾವೇಶ ಮತ್ತು ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಅದೇ ರೀತಿಯಾಗಿ ಇದೇ ನಮ್ಮ 6ನೇ ತಾರೀಕು ಗೋಕಾಕದಲ್ಲಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ಒಂದು ನಿರ್ಣಯ ಮಾಡಿ ಇದೇ 6ನೇ ತಾರೀಕು ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯೊಳಗೆ ಸೇರಿ ರೈತ ದಿನಾಚರಣೆಯನ್ನು ಮಾಡುತ್ತಾರೋ. ಇವತ್ತು 6ನೇ ತಾರೀಕು ಕೂಡ ತಾವು ರೈತ ದಿನಾಚರಣೆಗೆ ತಾವೆಲ್ಲ ನನ್ನ ರೈತ ಬಂಧುಗಳು ಬೆಳಗಾವಿ ಜಿಲ್ಲೆಯಿಂದ ತಾವೆಲ್ಲ ವಿಶೇಷವಾಗಿ 6ನೇ ತಾರೀಕು ತಾವು ಕೂಡ ಗೋಕಾಕ ಅದೇನು ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅನ್ನುವಂಥದ್ದು ಕರೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾಳೆ ನಮ್ಮ 31ನೇ ತಾರೀಕು ಮಂಡ್ಯದಲ್ಲಿ ಕೂಡ ನಮ್ಮ ಪಚ್ಚೆ ನಂಜಸ್ವಾಮಿ ಅವರ ಒಂದು ನೇತೃತ್ವದಾಗ ಸುಮಾರು ಅಲ್ಲಿ ಕೂಡ ಸಾವಿರಾರು ಸಂಖ್ಯೆಯೊಳಗೆ ಸೇರಿ ಅಲ್ಲೂ ಕೂಡ 31ನೇ ತಾರೀಕು ರೈತ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಕೂಡ ಬೆಳಗಾವಿ ಎಲ್ಲ ಜಿಲ್ಲೆಯಿಂದ ಕೂಡ ಅಲ್ಲಿ ರೈತರ ನಾವು ಕೂಡ ಅಲ್ಲಿ ಸೇರ್ತಾ ಇದ್ದೀವಿ. ದಯವಿಟ್ಟು ಆ ರೈತ ದಿನಾಚರಣೆ ಏನು 31ನೇ ತಾರೀಕು ಐತಿ, ತಾವು ಎಲ್ಲರೂ ಕೂಡ ಆ 31 ದಿನಾಚರಣೆಗೆ ಮಂಡ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಕಬ್ಬು ಬೆಳೆಗಾರರ ಸಮಸ್ಯೆ ಕೂಡ ಇವತ್ತೇನು ತೆರಿಗೆ ಹಣದಾಗ ಮಂತ್ರಿಯವರು ಘೋಷಣೆ ಮಾಡ್ತು ಅಂತ ಹೇಳಿದ್ರು, 87 APMC ಕಾಯ್ದೆ ವಾಪಸ್ ಪಡಿತು ಅಂತ ಹೇಳಿದ್ರು. ಅವ ಭರವಸೆ ಮಾತ್ರ ಆಗಿ ಉಳಿದವು. ಆ ಭರವಸೆಯನ್ನು ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸಾಹೇಬ ಯಾವ ವಿಷಯಗಳನ್ನ ಇತ್ಯರ್ಥ ಮಾಡಲಿಲ್ಲ. ಬರ್ತಕ್ಕಂಥ ಜನವರಿ 20ನೇ ತಾರೀಕು ಕೂಡ ಇವತ್ತು ಶಿವಾನಂದ ಪಾಟೀಲ್ ಅವರ ಮನೆಗೆ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಇಡೀ ರಾಜ್ಯದ ಮುಖಂಡರು ಎಲ್ಲ ಜಿಲ್ಲೆಯ ರೈತರು ಕೂಡ ಅವರ ಏನು ಮನೆಗೆ ಪ್ರತಿಭಟನೆ ಮಾಡತ್ತು. ಇವತ್ತು ನಮಗೆ ಪರಿಹಾರ ಘೋಷಣೆ ಆಗಬೇಕು, ಕಬ್ಬು ಬೆಳೆಗಾರರಿಗೆ APMC ಕಾಯ್ದೆ ಪಡಿಬೇಕು, ರೈತರ ಸಾಲ ಮನ್ನಾ ಆಗಬೇಕು, ನೀರಾವರಿ ಯೋಜನೆಗಳಾಗಬೇಕು, ಎಲ್ಲ ವಿಚಾರಗಳು ಇಟ್ಕೊಂಡು 20ನೇ ತಾರೀಕು ಆ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ರೈತ ಬಂಧುಗಳು ಭಾಗವಹಿಸಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್.